ಹೊಸಳ್ಳಿ ಗ್ರಾಮದಲ್ಲಿ ನಾವಿರುವಂಥದ್ದು. ಕಳೆದ 3 ದಿನಗಳ ಹಿಂದೆ ಭೀಕರ ರಸ್ತೆ ಅಪಘಾತಕ್ಕೆ 10 ಜನ ಮೃತಪಟ್ಟರೆ 19 ಜನರು ಹಾಸನದಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಇದೇ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ನಂತರ ಬಂದಂಥ ಟ್ರಕ್ಕು ಜನರ ಮೇಲೆ, ಏನು ಗಣಪತಿ ಮೆರವಣಿಗೆ ವೇಳೆ ಜನರಿದ್ರು ಅವ್ರ ಮೇಲೆ ಹರಿದಿತ್ತು. ಅದರಲ್ಲಿ ಸಾಕಷ್ಟು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿರ್ಬೋದು, ಸ್ಥಳೀಯರಿರ್ಬೋದು, ಕೆಲವರು ಸ್ಥಳದಲ್ಲೇ ಮೃತಪಟ್ಟರೆ, ಇನ್ನು ಕೆಲವರು ಹಾಸನ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ರು. ನೀವು ನೋಡಿರ್ಬೋದು, ಸಂಪೂರ್ಣವಾಗಿ ಡಿವೈಡ್ರು ನಜ್ಜುಗುಜ್ಜು ಆಗಿರೋಂಥದ್ದು. ನಂತರ ಇಲ್ಲಿ ಸಾಕಷ್ಟು ಸ್ಥಳೀಯರು ವಿರೋಧ ಮಾಡಿದ್ರು, ಸಾಕಷ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇಲ್ಲಿ ರಸ್ತೆ ಅವೈಜ್ಞಾನಿಕವಾಗಿದೆ, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಬೇಕು, ಮತ್ತೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ರು. ಇದಕ್ಕೆ ಮಂಡದಂತ ಜಿಲ್ಲಾಡಳಿತ ಇರ್ಬೋದು ಅಥವಾ ಹಾಸನದ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಜಿಲ್ಲಾಧಿಕಾರಿಗಳು, ಹಾಸನದ ಉಸ್ತುವಾರಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಆದೇಶದ ಮೇಲೆ ಜಿಲ್ಲಾಧಿಕಾರಿಗಳು ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಿಗೆ ವಿಷಯವನ್ನು ತಿಳಿಸಿದ್ರು. ಈಗ ನೋಡ್ಬೋದು ನೀವು, ಏನು ಹೊಳೆನರಸೀಪುರದಿಂದ ಬರ್ತಾ ಇರೋಂಥ ರಸ್ತೆಗೆ ಹಂಪ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದಲ್ಲದೆ ಹಾಸನ ಕಡೆಯಿಂದ ಬರ್ತಾ ಇರೋಂಥ ಏನು ವೆಹಿಕಲ್ಗಳು ಅಲ್ಲೂ ಕೂಡ ಹಂಪ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಈಗ ಸ್ಥಳೀಯರಿದ್ದಾರೆ, ಸ್ಥಳೀಯರಿಗೆ ಮಾತಾಡ್ಸ್ತಾ ಹೋಗ್ತೀನಿ. 2-3 ದಿನಗಳ ಹಿಂದೆ ರಸ್ತೆ ಅಪಘಾತ ಆಯಿತು, ಸಾಕಷ್ಟು ಜನ ಮೃತಪಟ್ಟಿದ್ರು, 10 ಜನ ಮೃತಪಟ್ಟಿದ್ರು. ನಿಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಈಗ ಹಂಪ್ಗಳು ಹಾಕಿದ್ದಾರೆ. ಹೊಳೆನರಸೀಪುರದಿಂದ ಬರ್ತಾನೋ ಹಂಪ್ ಹಾಕಿದ್ದಾರೆ, ಹಾಸನದಿಂದ ಬರ್ತಾ ಕಡೆ ಹಂಪ್ ಆಗಿದೆ. ಹೇಗನ್ಸುತ್ತೆ ಸರ್? ಹಂಪ್ ಹಾಕಿರೋದು ಏನು ಇದಾಗಿಲ್ಲ ಸರ್. ಕೆಲವರು ಬರ್ತಾರೆ, ಈ ಸಿಗ್ನಲ್ ಹಾಕಿಲ್ಲ. ರಾತ್ರಿ ನನ್ನ ಕಣ್ಣೆದುರುಗಡೆ 2 ಬಸ್ಸು ಮತ್ತು 1 ಕಾರು, ಒಬ್ಬ ಬೈಕನು ಹಾಗೆ ನೆಗೆಸ್ಕೊಂಡು ಹೋಗಿದ್ದಾರೆ. ಇಲ್ಲಿ ಸಿಗ್ನಲ್ ಹಾಕಿಲ್ಲ. ಆಮೇಲೆ ಇಲ್ಲೇ ಹೇಳ್ತಾರೆ ಸರ್, ಅಲ್ಲಿ ಹಾಕಿದ್ದಾರೆ, ಅಲ್ಲಿ ಬೇಕಾಬಿಟ್ಟಿ ಹಾಕಿದ್ದಾರೆ ಸರ್. ಹಂಸು ಕ್ಲೀನಾಗಿ ಹಾಕಿಲ್ಲ. ಕಾಲಲ್ಲಿ ಹಿಂಗೆ ಹೋದರೆ ಕಾರ್ ಹಂಗೆ ಬರ್ತಾ ಇದೆ, ಕ್ಲೀನಾಗಿ ಹಾಕಿಲ್ಲ ಹಂಸು. ಮತ್ತು ಅಲ್ಲಿ ಹಾಸ್ಪಿಟ್ಲ್ ಹತ್ರ ಹಾಕಿದ್ದೀನಿ ಅಂತ ಹೇಳ್ತಿದ್ದಾರೆ, ಬೇಕಾಬಿಟ್ಟಿ ಹಾಕಿದ್ದಾರೆ, ಕ್ಲೀನಾಗಿ ಹಾಕಿಲ್ಲ. ಹಂಸು ಹಾಕೋದ್ರಿಂದ ಏನು ಇದಾಗಲ್ಲ ಸರ್. ಶಾಶ್ವತವಾದ ಕ್ರಮ ಏನಾಗಬೇಕು ಅಂತ ಆಗ್ರಹಪಡಿಸ್ತೀವಿ ಸರ್? ಶಾಶ್ವತವಾಗಿ ಯಾವುದೇ ರೀತಿ ಅಪಘಾತ ಆಗಿಲ್ದಂಗೆ ಏನು ಮಾಡಬೇಕು ಅಂತೀರಾ ಗ್ರಾಮಸ್ಥರಾಗಿ? ಸರ್, ಅಪಘಾತ ಆಗಬಾರ್ದು ಅಂದರೆ ಸರ್, ಇಲ್ಲೇ ಸ್ಕೂಲ್ ಇದೆ, KPS ಸ್ಕೂಲ್ ಹತ್ರನೂ ಹಂಪ್ಸ್ ಹಾಕ್ಸ್ಬೇಕು ಸರ್. ಹಂಪ್ ಆಗೋಕ್ಕಿಂತ ಮುಂಚೆ ಮೊದಲವಾಗಿ ಕ್ಲೀನಾಗಿ ಇಟ್ಕೊಂಡು ರೋಡಲ್ಲಿ ಅಪಘಾತ ಆಗ್ದಂಗೆ ಸಿಗ್ನಲ್ ಹಾಕ್ಬೇಕು ಸರ್. ಸಿಗ್ನಲ್ ಹಾಕ್ಬಿಟ್ಟು ಸರ್, ಇಲ್ಲಿ ಏನೂ ಇಲ್ಲ, ಸರ್ವಿಸ್ ರೋಡ್ ಇಲ್ಲ ಸರ್. ಹಿಂಗೆ ಗಾಡಿ ನಿಂತಿರ್ತವೆ ಸೈಡಲ್ಲಿ, ಅಂಗಡಿ ಹತ್ರ ಗಾಡಿ ನಿಂತಿರ್ತವೆ, ಆ ಕಡೆಯಿಂದ ಸ್ಪೀಡಾಗಿ ಬರ್ತಾರೆ, ಅಪಘಾತ ಆಗುತ್ತೆ. ಆದ್ರಿಂದ ಆಲ್ಮೋಸ್ಟ್ ಆಲ್ ನಮಗೆ ಸರ್ವಿಸ್ ರೋಡ್ ಕೊಡ್ಬೇಕು ಸರ್. ಇಲ್ಲಿ ಸರ್ವಿಸ್ ರೋಡ್ ಕೊಡೋದ್ರಿಂದ ಆಲ್ಮೋಸ್ಟ್ ಆಲ್ ಅಪಘಾತ ಕಮ್ಮಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ತಾತ್ಕಾಲಿಕವಾಗಿ ಈಗ ಏನು ಮಾಡಿದ್ದಾರೆ ಇದು ಸಾಲಲ್ಲ. ರಾಷ್ಟ್ರೀಯ ಹೆದ್ದಾರಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಬೇಕು, ಬೈಪಾಸ್ನ ಮಾಡಬೇಕು, ಇಲ್ಲ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಮಾಡಬೇಕು, ಮತ್ತೆ ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕು. ಇಲ್ಲ ಅಂದ್ರೆ ಅಪಘಾತಗಳು ಆಗೋದು ತಪ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕೂಡಲೇ ಇನ್ನ ಹೆಚ್ಚಿನ ಕ್ರಮವನ್ನು ವಹಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹ ಪಡಿಸ್ತಾರಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹೊಸಳ್ಳಿ.